ಇವತ್ತೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೋರ್ಟುಗಳು ಕೊಟ್ಟಂಥದ್ದನ್ನು ನಾವು ಒಪ್ಪುವುದಿಲ್ಲ, ಒಂದು 10 ಲಕ್ಷಕ್ಕೆ 10 ಕೋಟಿ ರೂಪಾಯಿ ಮಾಡ್ಯಾರ ಅಂತೇಳಿ ಇವತ್ತು ನ್ಯಾಯಾಂಗದ ಬಗ್ಗೆ ನಮ್ಮ ರೈತರ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದ್ದಕ್ಕೆ ನಾನು ಇದನ್ನು ಖಂಡಿಸುತ್ತಾ ಸಭಾತ್ಯಾಗ ಮಾಡ್ತೇನೆ. ಅಶೋಕ್ ಕುಮಾರ್ ರೈ, ಈ ಉತ್ತರ ಕರ್ನಾಟಕದ ಜೀವನದಿ ಆದಂಥ ಕೃಷ್ಣಯ್ಯ ಈ ಆಲಮಟ್ಟಿ ಯೋಜನೆಯನ್ನು ಎಷ್ಟು ದಿವಸಗಳೊಳಗೆ ಮುಗಿಸ್ತೀರಿ? ಇದಕ್ಕೆ ಬೇಕಾದಂಥ ಸುಮಾರು 1,10,000 ಕೋಟಿ ರೂಪಾಯಿ ಯಾವ್ಯಾವ ಮೂಲದಿಂದ ಸಂಗ್ರಹ ಮಾಡ್ತೀರಿ? ಇದಕ್ಕೊಂದು ಟೈಮ್ ಫಿಕ್ಸ್ ಮಾಡಿ, ಒಂದು ನಿಗದಿ ಮಾಡಿ, ನೀವು ಯಾವುದಾದ್ರೂ ವಿಶ್ವ ಬ್ಯಾಂಕ್ನಿಂದ ಅಥವಾ ಯಾವುದಾದ್ರೂ ಮೂಲದಿಂದ ತಗೊಂಡು ಈ ಯೋಜನೆಯನ್ನು ಎಷ್ಟು ದಿವಸದೊಳಗೆ ಪೂರ್ತಿ ಮಾಡ್ತೀರ ಅನ್ನೋಂಥ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಹಿರಿಯ ಶಾಸಕರಂತ ಬಸವಗೌಡ ಪಾಟೀಲ್ ಯತ್ನಾಳ್ರವರು ನಮ್ಮ ಸರ್ಕಾರದ ಬಹಳ ದೂರದೃಷ್ಟಿಯ ಯೋಜನೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಹುಶಃ ನಮ್ಮ ಸರ್ಕಾರ ನಾವು ಬಂದಮೇಲೆ ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಈ ತೀರ್ಮಾನ, ಈ ಬೆಲೆ ಏನಿದು ಕನ್ಸೆಂಟ್ ಕೊಟ್ಟವ್ರು ಮಾತ್ರ, ಅವರು ಬರೀ 59,000 ಕೇಸಿದೆ ಈ UKP ವಿಚಾರದಲ್ಲಿ. ಇದಕ್ಕೆ ಏನಾದ್ರು ಮಾಡಿ ಪರಿಹಾರ ಮಾಡಬೇಕು ಅಂತೇಳಿ ನಮ್ಮ ಹೊಸ ಕಾನೂನಲ್ಲಿ ಒಂದು ಅಥಾರಿಟಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದ್ರ ಬಗ್ಗೆ ಈಗಾಗಲೇ ನಾನು ರೆವಿನ್ಯೂ ಮಿನಿಸ್ಟ್ರು, ನಮ್ಮ ಲಾ ಮಿನಿಸ್ಟ್ರ್ ಹತ್ರ ಎಲ್ಲ ನಾನು ಅವ್ರಿಗೆ ಮಾರ್ಗದರ್ಶನ ಹೇಳಿದ್ದೇನೆ. ಇದ್ರ ಬಗ್ಗೆ ಏನಾದ್ರು ಮಾಡಿ ಒಂದು ಪರಿಹಾರ ಮಾಡಿ ಅಂತೇಳಿ ನಾವು ಪ್ರಯಾರಿಟಿಲಿ ನಾವು ಈ ಕೆಲಸನ ನಾವು ಮಾಡಬೇಕು ಇದ್ದೇವೆ. ಅವಾರ್ಡ್ ನೋಡ್ರಿ, ಕೋರ್ಟ್ ಅವಾರ್ಡ್ ಮಾಡಿದ್ಮೇಲೂ ಅವ್ರದೇ ಸರ್ಕಾರಿ ವಕೀಲರು ಏನು ಬರೆದು ಕೊಟ್ಟಾರಂದ್ರೆ ಇದನ್ನ ಈ ಅವಾರ್ಡ್ ಸರಿ ಇದೆ, ಇಟ್ ಈಸ್ ನಾಟ್ ಫಿಟ್ ಫಾರ್ ಅಪೀಲ್ ಅಂತೇಳಿ ಅವ್ರು ಬರೆದು ಕೊಟ್ಟ ಮೇಲೂ ಸಹ ಇವತ್ತು ಸರ್ಕಾರ ಅವ್ರ ಹಣ, ಹಳೆ ರೈತರ ಹಣನೇ ಕೊಡ್ತಾ ಇಲ್ಲ. ಅವ್ರು ಸಹ ಬೀದಿಗೆ ಬಂದಿದ್ದಾರೆ. ನಾರಾಯಣಪುರದಿಂದ ಹಿಡಿದು ನಾ ಹೇಳುವುದೇನಂದ್ರೆ ಅಧ್ಯಕ್ಷರೇ, ಹಳೆ ರೈತರದೇನು ಭೂಮಿದು ಹಣ ತಕ್ಷಣ ಬಿಡುಗಡೆ ಮಾಡಿ ಮಾನ್ಯ ಉಪಮುಖ್ಯಮಂತ್ರಿ ಹೇಳಿದಂಗೆ 59,000 ಪ್ರಕರಣಗಳೇನಿವೆ. 10 ಲಕ್ಷ ಭೂಮಿ ಬೆಲೆ ಇದ್ರೆ 10 ಕೋಟಿ ಅವಾರ್ಡ್ ಮಾಡವ್ರೆ. ಹಂಗಂತ ಅಂದ್ಬಿಟ್ಟು ನಮ್ಮ ಆಫೀಸರ್ಸು, ನಮ್ಮ ವಕೀಲರು ಯಾವನ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅಂತ ಅಂದ್ಬಿಟ್ಟು ನಾನು ಕೊಡಕ್ಕಂತೂ ತಯಾರಿಲ್ಲ. ಇದು ಸಾಧ್ಯ ಇಲ್ಲ, ಯಾವ ಸರ್ಕಾರ ಕೊಡಕ್ಕೂ ಸಾಧ್ಯ ಇಲ್ಲ. ನಮ್ಮ ರಾಜ್ಯದ ಹಿತನ ಯಾವ ರೀತಿ ಕಾಪಾಡಬೇಕು ಆ ಕೆಲಸ ನಾವು ಮಾಡ್ತೀವಿ. ನಾನು ಈ ಅಪೀಲ್ ಆರ್ಡರ್ಗೆಲ್ಲ ನಾನು ಕೋರ್ಟ್ ಹೇಳಿದ್ದಕ್ಕೆ ಇವರು ಒಂದ್ ರೀತಿ ಇದಕ್ಕೆ ಯಾವ ನ್ಯಾಯಾಲಯದ ಆದೇಶವನ್ನು ಸಹ ಇವತ್ತು ಪರಿಗಣಿಸದೆ ಇಂಥ ಸದನದಲ್ಲಿ ಈ ರೀತಿ ಉತ್ತರ ಕೊಟ್ಟು ರೈತರಿಗೆ ಸಿಗಬೇಕಾದಂಥ ನ್ಯಾಯ ಕೊಡ್ತಾ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ಹೊಸದಾಗಿ ನೀವೇನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರಲ್ಲ, ಅದನ್ನು 8 ದಿವಸನಾಗಿ ಎಲ್ಲ ರೈತರಿಗೆ ಪರಿಹಾರ ಕೊಡ್ತೀರ ಅನ್ನೋಂಥದ್ದನ್ನ ಮಾನ್ಯ ಸಚಿವರು ಹೇಳ್ಬೇಕಂತ ನಾವು ವಿನಂತಿ ಅಧ್ಯಕ್ಷರೇ. ನನ್ನ ಮಾತು ನೋಡಿ ಅಧ್ಯಕ್ಷ, ಅಂದ್ರೆ ಇವತ್ತೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೋರ್ಟುಗಳು ಕೊಟ್ಟಂಥದ್ದನ್ನು ನಾವು ಒಪ್ಪುವುದಿಲ್ಲ, ಒಂದು 10 ಲಕ್ಷಕ್ಕೆ 10 ಕೋಟಿ ರೂಪಾಯಿ ಮಾಡ್ಯಾರ ಅಂತೇಳಿ ಇವತ್ತು ನ್ಯಾಯಾಂಗದ ಬಗ್ಗೆ ನಮ್ಮ ರೈತರ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದ್ದಕ್ಕೆ ನಾನು ಇದನ್ನು ಖಂಡಿಸುತ್ತಾ ಸಭಾತ್ಯಾಗ ಮಾಡ್ತೇನೆ. ಅಶೋಕ್ ಕುಮಾರ್ ರೈ, ಮಾನ್ಯ ಉಪನಾಯಕರು ಬೆಲ್ಲದವರು ಆ ನೋಟಿಫಿಕೇಶನ್ ಆಗದೆ ಇರೋದಕ್ಕೆ ನೀವೇನೇನೋ